ಬೈಕ್ನ ಕಂಪ್ಯಾರಿಸನ್ಗೆ ಇಲ್ಲ. 10 ವರ್ಷದ ಹಳೆ ಬೈಕು, ಬಟ್ ಸ್ಟಿಲ್ ಕಂಪೇರ್ ಮಾಡಿ ಹೇಳ್ತೀನಿ ನೋಡೆ. ಈ ನನ್ನ ಮಗನೇ ಯಾರು ನೋಡ್ಬಿಟ್ರೆ ವರ್ಕೌಟ್ ಮಾಡ ಅಷ್ಟೇ ಜೀವನ. ನಮಸ್ಕಾರ ದೊಡ್ಡವರ. ಫೈನಲಿ ಯಡಿಯೂರ್ಗೆ ಹೋಗೋ ಪ್ಲಾನ್ ಇದೆ. ನನ್ನ ಫ್ರೆಂಡು ಹಬ್ಬ ಇದೆ ಬಾ ಊಟಕ್ಕೆ ಅಂತ ಕರೆದಿದ್ದಾನೆ. ಎಲ್ಲ ಹೋಗೋಕೆ ಪ್ರಿಪೇರ್ ಆಗಿದ್ವಿ. ನಾನು ಇನ್ನೊಬ್ಬ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗೋಣ ಅಂದರೆ ಬೇಡ ಮಗ ಬೇಗ ಹೋಗಬೇಕು, 9:30 ಹೋಗೋಣ ಅಂತಂದ. 9:30 10:00 ಆಯಿತು, ಆಲ್ಮೋಸ್ಟ್ 10:45 ಆಯ್ತು. ಒಂದು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ಅವನು. ಮನೆ ಹತ್ರನೇ ಬನ್ನಿ ಅಂತ ಹೇಳಿದ್ದೀನಿ. ಲೆಟ್ಸ್ ವೆಯ್ಟ್, ಬರಲಿ ಅವನು. ನೋಡೆ ಈ ನನ್ನ ಮಗನೇ 9:30 ಬರ್ತೀನಿ ಅಂತ 10:00 ಆದ್ರೂ ಬಂದಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ತೋರ್ಸು ನಿನ್ ಮಕಾನ. ಟೈಮ್ ಅಂತೆ ಟೈಮ್. ವಿಕ್ರಾಂತ್ ಬೇಗ ಬಂದಿದ್ರೆ ಟ್ರಾಫಿಕ್ ಇಲ್ದಂಗೆ ಹೋಗ್ಬೋದಿತ್ತಲ್ಲ. ಬ್ಯಾಂಗ್ಳೂರ್ ಫುಲ್ಲು ಟ್ರಾಫಿಕ್ ಇದೆ. ಯಡಿಯೂರ್ಗೆ ಅಟ್ಲೀಸ್ಟ್ 2 hours ಆದರೂ ಬೇಕು. ಸೊ ರೀಚ್ ಆಗಿ ಇಲ್ಲ ಎಲ್ಲರೂ ನಿಲ್ಸಿದ ತಕ್ಷಣ ಮತ್ತೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಲೆಟ್ ಮಿ ಡ್ರೈವ್ ಸೇಫ್ಲಿ, ಲೆಟ್ ಹಿಮ್ ಡ್ರೈವ್ ಸೇಫ್ಲಿ. ಬಾಯ್. ಕರ್ಕೊ ಬಂದಿರೋದು ಬೆಳಗಾನ. ತೆಳುಗಂಜಿ ತೆಳುಗಂಜಿ ಕೊಡೋಣ. ಬಟ್ ನನ್ನಷ್ಟೇನ್ ಚೆನ್ನಾಗಿಲ್ಲ, ನೀನ್ ಅಷ್ಟೇ. ತಿರ್ಗೋ ಶಿಷ್ಯ. ಸಾಗರ್ ಊಟನೇ ಮುಗ್ದೋಗಿರತ್ ನಾವು ಹೋಗಷ್ಟೊಳಗೆ. ಲೇಟ್ ಮಾಡಿದ್ದು ನಾನೇನಲ್ಲ, ಇದು 2ನೇ ಸತಿ ಜಗಳ ಆಡ್ತಾ ಇದೀಯಾ. ಒಂದೆರಡು ಪೋಸ್ ಕೊಡು ನೋಡೋಣ. ನನ್ ಮಗ ಕೇಳಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎಫ್ಬಿಟ್ನ ಕಾಲ್ ಮಾಡೋದ್ನಾ, ಅಣ್ಣ ಸ್ವಿಚ್ ಆಫ್. ಮುಚ್ಚಲ್ಲ, 6:15 ಮಾಡಿ ಮೆಸೇಜ್ ಹಾಕಿದೀನಿ. ಮೆಸೇಜ್ ನೋಡಲ್ಲಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದೆ, ಅದಕ್ಕೂ ರಿಪ್ಲೈ ಇಲ್ಲ ನನ್ ಮಗ. ಆಮೇಲೆ ಕಟ್ಟಿ ಅಲ್ಲಿ ಇಸ್ಕೊಳ. ಓ, ನಾವ್ ಅಡಿಗೆ ಮಾಡೋದು ಹಣ ಬಂದ. ಯಾರು ನೋಡ್ಬಿಟ್ರೆ ಮಾಮ್ ನೀನ್ ಹೀರೋ ಮಾಮ್. ನಿನ್ ಯಾವ ನೋಡಿ ಎತ್ಕೊತಾನೆ ಹೇಳು, ಯಾಕೆ ನಾವು ಗೊತ್ತಲ್ಲ. ಬಟ್ ಆದ್ರೂ ಗೊತ್ತಿಲ್ಲ. ರಾಯಲ್ ಎನ್ಫೀಲ್ಡ್ ಯಾವ ಬೈಕ್ ಇದು? ಫೀಚರ್ಸ್ ಹೇಳು. ನಿಂಗೆ ತಾಕತ್ತಿದ್ರೆ ಇಷ್ಟು ವರ್ಷದಿಂದ ಓಡಿಸ್ತಾ ಇದೆಯಲ್ಲ ಗಾಡಿನ. ಹೋಗ್ಲಿ ಬಿಡಿ, ನನ್ನ ಮಗನಿಗೆ ಸುಮ್ಮನೆ ಗಾಡಿ ತಗೊಂಡವನೆ. ನೆಕ್ಸ್ಟ್ ಟೈಮ್ ನಾನೇ ಹೇಳ್ತೀನಿ. ನನ್ನ ಅವನೇನ್ ಮಾರಲ್ಲ. ಏನೇ ಇದ್ರು ನನ್ನ ಜಿಂಕೆ ಬೈಕ್ ಮುಂದೆ ಏನಿಲ್ಲ. ನನ್ನ ಜಡ್ಡೆ 10 ವರ್ಷದ ಹಳೆ ಜಿಂಕೆ ಬೈಕ್ ಒಂದಿದೆ ನನ್ನ ಹತ್ರ. ನೆಕ್ಸ್ಟ್ ನನ್ನ ಜಿಂಕೆ ಬೈಕ್ ಐತೆ. ಜಡ್ಡೆ ಮರ, ಅದ್ರ ಜೊತೆ ಕಂಪೇರ್ ಮಾಡ್ತೀನಿ ನೋಡಿ ಈ ಬೈಕ್ನ. ಕಂಪ್ಯಾರಿಸನ್ಗೆ ಇಲ್ಲ. 10 ವರ್ಷದ ಹಳೆ ಬೈಕು, ಬಟ್ ಸ್ಟಿಲ್ ಕಂಪೇರ್ ಮಾಡಿ ಹೇಳ್ತೀನಿ. ನೋಡ್ತಾ ಇರಿ, ಇದ್ರ ಫೀಚರ್ ನೆಕ್ಸ್ಟ್ ಟೈಮ್ ರಿವ್ಯೂ ಮಾಡ್ತೀನಿ. ಈ ನನ್ನ ಮಗನಿಗೆ ಏನು ಗೊತ್ತಿಲ್ಲ. 2.5 ಲಕ್ಷ ಕೊಟ್ಟು ಸುಮ್ಮನೆ ತಗೊಬಂದಾನೆ. ಇವ್ನಿಗೆ ಏನು ಗೊತ್ತಿಲ್ಲ. ನಂದ್ರಲ್ಲೂ ಬ್ಯಾಕ್ ಪೇನ್ ಬರಲ್ಲ. 10 ವರ್ಷದ ಹಳೆ ಬೈಕ್ ಹೆಂಗ್ ನುಗ್ಗುತ್ತೆ ಗೊತ್ತಾ ಗಾಡಿ. ಅಂತ ಬಂದವನ್ ಫ್ರೆಂಡ್ಸ್ ZMR ಅಂತ ಏನೋ ತೆಗ್ತಿದ್ದ. ನೋಡಿ ಹೆಂಗ್ ಓಡಿಸ್ತೀನಿ. ಇವಾಗ ನನ್ನ ಬೈಕೇ ಬೇಕು ಅಂತ ಅನ್ಕೊಂಡು
ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮಾಡ್ದೆ ಹೆಂಗೋ ಓಡಿಸ್ತವನೆ ನೋಡ್ಕೊಂಬಿಡಿ. ಏನು ಬಿಟ್ಟಿಲ್ಲ ತಾನೆ ನಾವು. ಇದೇ ಫ್ರೆಂಡ್ಸ್ ಸಾಗರ್ ಮನೆ ನೋಡ್ಕೊಂಬಿಡಿ. ಇದೋಗಿಲ್ಲ ಅಲ್ಲಿ ಕಿತ್ತಾಕಿಕೊಂಡಿರೋದು. ವಿಡಿಯೋ ಮಾಡ್ತಿದ್ದೀರಾ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ನೋಡಿ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೇಗ ಬಾ ಅಂದ್ಬಿಟ್ಟು ಊಟನ ಇನ್ನು ಹಾಕಿಲ್ಲ ಇವನಿಗೆ. ಸುಮ್ಮನೆ ಇಲ್ಲೇ ಕೂತಿದ್ದೀವಿ ಅವಾಗಿಂದ ಏನೋ ಮಾತಾಡ್ಕೊಂಡು. ಟೈಮ್ ನೋಡಿ ಎಲ್ಲಪ್ಪ ಟೈಮು ಹಿಂಗೆ ಆಯ್ತಲ್ಲ ಫ್ರೆಂಡ್ಸ್. ನೋಡಿ ಸರ್ 3:45 ಆಯ್ತು, ಇನ್ನೂ ಊಟ ಹಾಕಿಲ್ಲ ಇವನು. ಬೇಗ ಬಾ ಅಂತ ಹೇಳಿ ನೋಡಿ ಇಲ್ಲಿ ಏನು ಸುಮ್ಮನೆ ಕೂತ್ಕೊಂಡಿದ್ವಿ. ಅಣ್ಣ ಇನ್ನೂ ಕುಕ್ ಮಾಡ್ತಾನೆ ಅವನೇ. ಹಬ್ಬದ ಊರು ನೋಡಿ ಫ್ರೆಂಡ್ಸ್, ಇವನ್ ಸೋಗಿಗಳು. ಫ್ರೀ ಊಟಕ್ಕೆ ಬೆಂಗಳೂರಿಂದ ಬಂದ ಫ್ರೆಂಡ್ಸ್ ಇವನು. ಜಲ್ದಿಗೆರೆ ಅಲ್ಲೇ ಹಾಕೋರು ನೋಡಿ ಫ್ರೆಂಡ್ಸ್, ಓದ್ಕೊಂಬಿಡಿ. ಜಲ್ದಿಗೆರೆ ಅಮ್ಮನವರು ಅವರ ಆಶೀರ್ವಾದದಿಂದ ಇವತ್ತೊಂದು ಬ್ಲಾಗನ್ನು ಬಿಡುತ್ತಿದ್ದಾರೆ ಮಾನ್ಯ ಅಶೋಕ್ ಅವರು. ದಯಮಾಡಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇವತ್ತು ಊಟ ಮಾಡೋದನ್ನು ನಮ್ಮ ಹುಡುಗ ತೋರಿಸ್ತಾರೆ, ಅದನ್ನು ನೋಡ್ಕೊಂಬಿಡಿ. ಇದು ಊರು ಬಂದು ಸಾಗರನ ಊರು. ಕ್ರಿಸ್ತ ಶಕ 1915ರಲ್ಲಿ ಇವನು ವಾಸವಿದ್ದ ಸ್ಥಳ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನಂದಲ್ಲ ಅನಾರ್ಕಲಿ ಅವಲೇ ಚಂಪಾಕಲಿ ಅಂದಲ್ಲ. ಅವ್ರೇಳಿ ಚಂಪಾಕಲಿ ನಂಬಿಕೊಂಡಿರಪ್ಪ. ದಿಲ್ಪಸಂದ್ ಅಂದಲ್ಲ. ಇಲ್ಲಿ ಅಂಡೆ ತಿನ್ನೋದು ಫ್ರೆಂಡ್ಸ್. ಆಮೇಲೆ ಜಿಮ್ಗೆ ಹೋಗೋದು ನನ್ನ ಮಗ. ಫ್ರೆಂಡ್ಸ್ ಸಾಗರ್ ಅವ್ರ ಅಪ್ಪ ಬೈದ್ರು, ಅದಕ್ಕೆ ಅವ್ರು ಇವತ್ತು ಹೋಗ್ತಿಲ್ಲ. ಹೋಗ್ಬಿಟ್ಟು ಎಲ್ಲೂ ಹೋಗೋಕ್ಕಾಯ್ತಿಲ್ಲ ಇವತ್ತಿಲ್ಲ ಅಷ್ಟೇ. ಸಾರಿ ಫ್ರೆಂಡ್ಸ್, ವಿಡಿಯೋ ಮೇ ಬಿ ನಾಳೆ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ತನಕ ವೆಯ್ಟ್ ಮಾಡಿ. ಬಾಯ್.